ಡಾಕ್ಟರ್, ಒಂದು ಹೆಣ್ಣು ಒಂದು ಗರ್ಭ ಧರಿಸ್ಬೇಕು, ಆಕೆ ಪ್ರೆಗ್ನೆಂಟ್ ಆಗಬೇಕು ಅಂತಂದ್ರೆ ಸರಿಯಾದ ಏಜ್ ಯಾವುದು? ನಾರ್ಮಲಿ 25 ಇಂದ 30 ಒಳಗಡೆ ಮುಗಿಸ್ಕೊಂಡ್ರೆ ಅದ್ರಷ್ಟು ಐಡಿಯಲ್ ಯಾವುದು ಇಲ್ಲ. ಗೋಲ್ಡನ್ ಏಜ್ ಅದು. ತುಂಬಾ ಬೇಗೂ ಬೇಡ, ಯಾಕಂದ್ರೆ ಗರ್ಭಕೋಶ ಅಂತೂ ಮೆಚೂರ್ ಆಗಿರಲ್ಲ. ಆಮೇಲೆ ಅವಳು ಮಾನಸಿಕವಾಗಿ ಭಾವನಾತ್ಮಕವಾಗಿ ಮೆಚೂರ್ ಇರಲ್ಲ. ಹೌದು. ಸೊ ಆ 25-30 ಏಜ್ ಗ್ರೂಪ್ ಏನಿದೆ ಅವಾಗ ಗರ್ಭಕೋಶ ಪರ್ಫೆಕ್ಟ್ ಆಗಿ ಫಂಕ್ಷನ್ ಮಾಡ್ತಿರತ್ತೆ. ಎಗ್ಸ್ ಎಲ್ಲ ತುಂಬಾ ಹೆಲ್ತಿ ಇರತ್ತೆ. 30 ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಐಡಿಯಲ್. ಅಕಸ್ಮಾತ್ ಅವ್ರಿಗೆ ಆಗ್ತಿಲ್ಲ, ಮದ್ವೆ ಆಗಿದ್ದೆ 30 ಅಂದ್ರೆ ಆದಷ್ಟು ಬೇಗ 33 ಒಳಗಡೆ ಎಲ್ಲಾ ಮುಗಿಸ್ಕೊಳ್ಳೋದು ತುಂಬಾ ಬೆಸ್ಟ್. 35 ಕ್ರಾಸ್ ಆಗ್ತಿದ್ದಂಗೆನೆ ಎಲ್ಲಾ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಅಂಡಕೋಶದ ಕೆಲಸ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. 40 ಅಷ್ಟೊತ್ತಿಗೆ ಆಲ್ಮೋಸ್ಟ್ 80% ಕಮ್ಮಿ ಆಗೋಗಿರುತ್ತೆ. 40ಗೆ ಬಂದು ಎಗ್ ಫ್ರೀಸ್ ಮಾಡಿ ಅಂತ ಬರ್ತಾರೆ. ಎಕ್ಸಾಕ್ಟ್ಲಿ, ಹೌದು, ಕೇಳಿದೀನಿ ಡಾಕ್ಟರ್ ನಾನು. ಒಂದ್ 42 ಇಯರ್ ಓಲ್ಡ್ ಲೇಡಿ ಬಂದ್ಬಿಟ್ಟು ನನ್ಗೆ ಎಗ್ ಫ್ರೀಸ್ ಮಾಡಿ ನನಗ್ ಬೇಕಾಗಿರೋ ಹಸ್ಬೆಂಡ್ ಇನ್ನೂ ಸಿಕ್ಕಿಲ್ಲ ಅಂತ ಬಂದಿದ್ದಾರೆ. ಫಸ್ಟ್ ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಿ ನಿಮ್ಗೆ ಎಗ್ಸ್ ಇದೆಯೋ ಇಲ್ವೋ ಅಂದ್ರೆ ಶೀಸ್ ಫಾರ್ ಶಾಕ್. ಯಾಕಿರಲ್ಲ? ಅವ್ರ ಅವೇರ್ನೆಸ್ ಇಲ್ಲ. ತುಂಬಾ ಎಜುಕೇಟೆಡ್. ನೋಡಿದಾಗ ಎಗ್ಸೇ ಇರ್ಲಿಲ್ಲ. AMH ಅಂತ ಒಂದು ಟೆಸ್ಟ್ ಮಾಡಿಸ್ತೀವಿ, ಅವಾಗ 0.1 ಇತ್ತು. ನಾರ್ಮಲಿ ಇರ್ಬೇಕಾಗಿರೋದು 1.5 ಮೇಲೆ. ಸೊ ಅವ್ರಿಗೆ 0.1 ಇತ್ತು. ಅಷ್ಟು ಹತ್ತಿದ್ದಾರೆ ಕುತ್ಕೊಂಡು ನಮ್ಮ ಮುಂದೆ. ನಾನು ಬೇಗ ಬರ್ಬೇಕಿತ್ತು, ಬೇಗ ಡಿಸಿಷನ್ ತಗೋಬೇಕಿತ್ತು. ಬಟ್ ದರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ನಾನು ಮತ್ತೆ ಬೆಳ್ಸಕ್ಕಾಗಲ್ಲ ಎಗ್ಸ್. ಹೌದು, ದೇವ್ರು ಕೊಟ್ಟಿರೋ ಎಗ್ಸ್ ಕರೆಕ್ಟ್ ಆಗಿ ನಮ್ಗೆ 25 ಅಂದ್ರೆ 30ರಲ್ಲಿ ಸಫಿಶಿಯಂಟ್ ಇರುತ್ತೆ. 30ರಿಂದ 35ರಲ್ಲಿ ಕಮ್ಮಿ ಆಗತ್ತೆ. 35 to 40 ಕಂಪ್ಲೀಟ್ ಆಗಿ 0 ಆಗುತ್ತೆ. ಸೊ ಈ ಸಮಸ್ಯೆಗಳೆಲ್ಲ ಆದಂತಹ ಸಂದರ್ಭದಲ್ಲಿ ಇವಾಗ IUI ಆಗಿರ್ಬೋದು, IVF ಆಗಿರ್ಬೋದು, ಯಾವ ತರ ನೆರವಿಗೆ ಬರುತ್ತೆ ಡಾಕ್ಟರ್? ಹಾಗಾದ್ರೆ ತುಂಬಾ ಇಂಪಾರ್ಟೆಂಟ್ ಅದು. ಹಸ್ಬೆಂಡ್ಸ್ ಅಲ್ಲಿ ಏನಾರ ಸೆಮೆನ್ ಪ್ರಾಬ್ಲಮ್ಸ್ ತುಂಬಾ ಇತ್ತು ಅಂದ್ರೆ ನಾವು ಅವ್ರಿಗೆ ಹೇಳ್ತೀವಿ, ನಿಮ್ಗೆ IUI ಕನ್ಸೀವ್ ಆಗ್ತೀರಾ, ಮಾಡ್ಬೋದು ಅಂತ. ಸಿಕ್ಕಾಪಟ್ಟೆ ಸಮಸ್ಯೆ ಇದ್ರೆ IUI ಕೂಡ ಆಗಲ್ಲ, ನೀವು IVF ಅಲ್ಲೇ ಹೋಗ್ಬೇಕು, ಅವಾಗ್ಲೇ ನಿಮಗ್ ಪಾಪು ಆಗದೆ ಅಂತ ಹೇಳ್ತೀವಿ ನಾವು. ಅವ್ರು ಟ್ರಸ್ಟ್ ಮಾಡಲ್ಲ. ಇನ್ನೊಂದು ಡಾಕ್ಟರ್ ಹತ್ರ ಒಪಿನಿಯನ್ ತಗೊಳ್ಳೋದು, ಫರ್ಟಿಲಿಟಿ ಬಗ್ಗೆ ಐಡಿಯಾನೇ ಇಲ್ದೇ ಇರೋರ ಹತ್ರ ಹೋಗೋದು, ಬೇರೆ ಆಲ್ಟರ್ನೇಟಿವ್ ಮೆಡಿಸನ್ ಅಲ್ಲಿ ಹೋಗ್ಬಿಟ್ಟು ಥೆರಪೀಸ್ ಮಾಡಿಸ್ಕೊಳ್ಳೋದು, ಆತರ ತುಂಬಾ ಟೈಮ್ ವೇಸ್ಟ್ ಮಾಡ್ತಾರೆ. ಈ IUI ಯಾವ ಹಂತದಲ್ಲಿ ಮಾಡುವಂತದ್ದು ಡಾಕ್ಟರ್? ಹಾಗೆ IVF ಯಾವ ಹಂತದಲ್ಲಿ ಮಾಡುವಂತದ್ದು? ಮ್ಯಾರಿಡ್ ಲೈಫ್ ತುಂಬಾ ಕಮ್ಮಿ ಇರುತ್ತೆ, 1 or 2 years ಇರುತ್ತೆ, ಆಗಿರಲ್ಲ. ಆಮೇಲೆ ಹಸ್ಬೆಂಡ್ ಅಲ್ಲಿ ವೈಫ್ ಅಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಇರಲ್ಲ ಅಂತವ್ರಿಗೆ ನಾವು IUI ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರಲ್ಲ ಅಂತವ್ರಿಗೆ IUI ಸಜೆಸ್ಟ್ ಮಾಡ್ತೀವಿ. ಅಕಸ್ಮಾತ್ 3-4 IUI ಆದ್ರೂ ಆಗಿರಲ್ಲ, ಹಸ್ಬೆಂಡ್ ಅಲ್ಲಿ ಸೆಮೆನ್ ಕೌಂಟ್ಸ್ ತುಂಬಾ ಲೋ ಆಗಿರುತ್ತೆ, IUI ಕೂಡ ಸಾಕಾಗಲ್ಲ, ಅಥವಾ ವೈಫ್ ಅಲ್ಲಿ ತುಂಬಾ ಎಗ್ಸ್ ಕಮ್ಮಿ ಆಗೋಗಿರುತ್ತೆ, ಟ್ಯೂಬ್ಸ್ 2 ಬ್ಲಾಕ್ ಆಗಿರುತ್ತೆ ಅಂತವ್ರಿಗೆ ನಾವು IVF ಹೇಳ್ತೀವಿ. ಓಕೆ. ಈ IVF ಮಾಡಿಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿ ಫಾಲೋ ಅಪ್ ನಲ್ಲಿ ಇರ್ಬೇಕಾಗತ್ತೆ? ಅದು ತುಂಬಾ ಇಂಪಾರ್ಟೆಂಟ್. ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಮಾಡ್ತೀವಿ. ಭ್ರೂಣಗಳನ್ನ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅದು ಅಂಟ್ಕೊಳ್ಳೋದಕ್ಕೆ ಸಮಯ ಬೇಕು, 15 ದಿವಸ. ಆ ಟೈಮಲ್ಲಿ ತುಂಬಾ ಮೆಡಿಕೇಶನ್ಸ್ ಹಾಕಿರ್ತೀವಿ. ಸೊ ಡಾಕ್ಟರ್ ಏನ್ ಹೇಳಿದಾರೆ ಅದು ಕಂಪ್ಲೀಟ್ ಆಗಿ ಫಾಲೋ ಮಾಡ್ಲೇಬೇಕು. ಇಂಜೆಕ್ಷನ್ಸ್ ಎವ್ರಿ ಡೇ ಇರುತ್ತೆ ಆ ಟೈಮಲ್ಲಿ. ಸೊ ಅದ್ ಕರೆಕ್ಟ್ ಆಗಿ ತಗೋಬೇಕು, ಆಹಾರ ಸೇವನೆ ಕರೆಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ತುಂಬಾ ಆಂಗ್ಸೈಟಿ ಎಲ್ಲ ಮಾಡ್ಕೋಬಾರ್ದು, ನನ್ಗೆ ಆಗತ್ತೋ ಇಲ್ವೋ ಅಂತ. ಫುಡ್ ಕರೆಕ್ಟ್ ಟೈಮಿಗೆ ತಗೋಬೇಕು, ನೀರ್ ಚೆನ್ನಾಗಿ ಕುಡಿಬೇಕು. ಸುಮಾರು ಜನ ನೀರ್ ಸೇವನೆ ಮಾಡಲ್ಲ, 3 liters ಅಟ್ಲೀಸ್ಟ್ ತಗೊಳ್ಬೇಕು. ಮೆಂಟಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಇರಬೇಕು ಆ ಟೈಮಲ್ಲಿ. ಒಳ್ಳೆ ಮ್ಯೂಸಿಕ್ ಕೇಳೋದು, ಮೆಡಿಟೇಷನ್, ಯೋಗ ಅದೆಲ್ಲ ನಾವು ಹೇಳ್ಕೊಡ್ತೀವಿ ನಾವು ಗರ್ಭಗುಡಿಲಿ. ಅದನ್ನೆಲ್ಲ ಫಾಲೋ ಮಾಡಿದ್ರೆ ಕರೆಕ್ಟ್ ಆಗಿ, ಆಮೇಲೆ ಅವ್ರಿಗೆ 15 ದಿವಸ ಆದ್ಮೇಲೆ ಬ್ಲಡ್ ಟೆಸ್ಟ್ ಇರುತ್ತೆ. ಬ್ಲಡ್ ಟೆಸ್ಟ್ ಅಲ್ಲಿ ನಾನು ಹಾಕಿರೋ ಎಂಬ್ರಿಯೋಸ್ ಕರೆಕ್ಟ್ ಆಗಿ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಆ ಪಾಸಿಟಿವ್ ಬಂತು ಅಂತ ಆದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಫೇಸ್. ಯಾಕಂದ್ರೆ ಅದ್ ಸ್ಕ್ಯಾನ್ ಅಲ್ಲಿ ಪಾಪು ಬರ್ಬೇಕು, ಹಾರ್ಟ್ ಬರ್ಬೇಕು, ಬೆಳವಣಿಗೆ ಆಗ್ಬೇಕು. ಸೊ ಡಾಕ್ಟರ್ ಹೇಳೋದು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು, ಫುಡ್ ಸರಿಗೆ ತಗೋಬೇಕು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಫಸ್ಟ್ 3 months. ಡಾಕ್ಟರ್, ಇನ್ನು IVF ನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ? ಈಗ ಹಸ್ಬೆಂಡ್ ವೈಫ್ ಬಂದು ತೋರಿಸಿದ್ದಾರೆ, ನಿಮ್ಗೆ IVF ಆಗ್ಬೇಕು ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಅಂದ್ಮೇಲೆ ಅವ್ರಿಗೆ ಪೀರಿಯಡ್ಸ್ ಆಗಿದ್ದು 2ನೇ ದಿವಸ 3ನೇ ದಿವಸದಿಂದ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಇರುತ್ತೆ. ಎವ್ರಿ ಡೇ ಎಗ್ಸ್ ಬೆಳೆಯೋದಕ್ಕೆ ಇಂಜೆಕ್ಷನ್ಸ್ ಕೊಡ್ತೀವಿ. ಕಂಪ್ಲೀಟ್ ಆಗಿ ಒಂದು 13-14 days ಇಂಜೆಕ್ಷನ್ಸ್ ಇರುತ್ತೆ. 2 ಅಂಡಕೋಶದಲ್ಲೂ ಎಷ್ಟು ಎಗ್ಸ್ ಇದೆಯೋ ಎಲ್ಲಾ ಎಗ್ಗು ಬೆಳೆಯುತ್ತೆ. IUI ಅಲ್ಲಿ ಬರೀ 1-2 ಎಗ್ ಮಾತ್ರ ಬೆಳೆಸ್ತೀವಿ, IVF ಅಲ್ಲಿ ಎಲ್ಲಾ ಎಗ್ಸು ಬೆಳೆಯುತ್ತೆ. ಸೊ ಎಗ್ಸ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಅದನ್ನ ಮೆಚೂರ್ ಮಾಡಿ ಟ್ರಿಗರ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು 36 hour ಆದ್ಮೇಲೆ ಎಗ್ಸ್ನೆಲ್ಲ ಆಚೆ ತಗೊಳ್ತೀವಿ. ಎಗ್ಸ್ನೆಲ್ಲ ಆಚೆ ತಗೊಂಡ್ಮೇಲೆ ನಮ್ಮ ಎಂಬ್ರಿಯಾಲಜಿಸ್ಟ್ ಇರ್ತಾರಲ್ಲ, ಎಗ್ ಕ್ವಾಲಿಟಿ ಹೇಗಿದೆ, ಪರ್ಫೆಕ್ಟ್ ಆಗಿದ್ಯಾ, ತುಂಬಾ ಪುವರ್ ಇದೆಯಾ, ಆವ್ರೇಜ್ ಇದೆಯಾ ಅಂತೆಲ್ಲ ಹೇಳ್ತಾರೆ.
ಅದಾದ್ಮೇಲೆ ಹಸ್ಬೆಂಡ್ ಸ್ಯಾಂಪಲ್ ನ ತಗೊಂಡು ಬೆಸ್ಟ್ ಸ್ಪರ್ಮ್ಸ್ ನ ತಗೊಂಡು ಎಗ್ಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಸೊ ಗರ್ಭನಾಳದೊಳಗಡೆ ನ್ಯಾಚುರಲ್ ಆಗಿ ಏನ್ ಕೆಲಸ ಆಗ್ತಿತ್ತೋ ಅದ್ ಕಂಪ್ಲೀಟ್ ಆಗಿ IVF ಲ್ಯಾಬ್ ಅಲ್ಲಿ ಆಗುತ್ತೆ. ಅವರೆಲ್ಲ ಇಂಜೆಕ್ಟ್ ಮಾಡ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಇನ್ಕ್ಯುಬೇಟ್ ಮಾಡ್ತಾರೆ. 3 days 5 days ನಮ್ ಲ್ಯಾಬ್ ಅಲ್ಲೇ ಬೆಳೆಯುತ್ತೆ ಭ್ರೂಣ. ಎಷ್ಟು ಭ್ರೂಣ ಬಂತು ಅಂತಲ್ಲ ನಾವು ಕಪಲ್ಸ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ನೆಕ್ಸ್ಟ್ ಮಂತ್ ಅಥವಾ ಅದಕ್ಕೆ ನೆಕ್ಸ್ಟ್ ಮಂತ್ ನಾವು ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಪ್ಲಾನ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀವಿ. 15 ದಿವಸ ಕಂಪ್ಲೀಟ್ ಆಗಿ ಅವರು ಹುಷಾರಾಗಿರ್ಬೇಕು ಅದ್ ಅಂಟ್ಕೊಳ್ಳೋ ಟೈಮಲ್ಲಿ. ಅದಾದ್ಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಪ್ರೆಗ್ನೆನ್ಸಿ ಆದ್ಮೇಲೆ ರೆಗ್ಯುಲರ್ ಆಗಿ ಎಲ್ಲ ಪ್ರೆಗ್ನೆನ್ಸಿಗಳು ಕಂಟಿನ್ಯೂ ಆಗತ್ರ ಆಗತ್ತೆ. ಬಟ್ ಇವ್ರಿಗೆ ಸ್ವಲ್ಪ ಸ್ಪೆಷಲ್ ಕೇರ್ ಇರಬೇಕು. ಡಾಕ್ಟರ್ ಸ್ವಲ್ಪ ಫ್ರೀಕ್ವೆಂಟ್ ವಿಸಿಟ್ ಇರುತ್ತೆ, ಟ್ಯಾಬ್ಲೆಟ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ, ಆಕ್ಟಿವ್ ಆಗಿರ್ಬೇಕು, ಸದಾ ಬೆಡ್ ರೆಸ್ಟ್ ಅಂತೆಲ್ಲ ಮಲ್ಗಿರ್ಬಾರ್ದು. ತುಂಬಾ ಜನ ಹಂಗ್ ಮಾಡ್ತಾರೆ, ಅಲ್ಲಾಡಲ್ಲ, ನಿಂತ್ಕೊಳ್ಳಲ್ಲ, ಕೂರಲ್ಲ, ಆತರ ಎಲ್ಲ ಹಂಗ್ ಮಾಡ್ಲೇಬಾರ್ದು. ಮನೇಲಿ ಆಕ್ಟಿವ್ ಆಗಿರಿ, ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ. ತುಂಬಾ ಟ್ರಾವೆಲ್ ಮಾಡ್ಬೇಡಿ ಎಲ್ಲ ಹೇಳಿರ್ತೀವಿ ನಾವೇನೆ. ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ರೆ ತಗೊಳ್ಳಿ, ಆತರ ಎಲ್ಲ ನಾವು ಅಡ್ವೈಸ್ ಮಾಡಿರ್ತೀವಿ. 14 weeks ವರ್ಗು ತುಂಬಾ ಕೇರ್ಫುಲ್ ಆಗಿ ಮಾನಿಟರ್ ಮಾಡ್ತೀವಿ. ಅದಾದ್ಮೇಲೆ ಅವ್ರದ್ದು ರೆಗ್ಯುಲರ್ ಪ್ರೆಗ್ನೆನ್ಸಿ 9 months ಕಂಟಿನ್ಯೂ ಆಗುತ್ತೆ.